ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಕೃತಿಕಾ ಭೂಮಿಕಾ ವ್ಲಾಗ್ಸ್. ಏನಪ್ಪ, ನಾನು ಯಾವಾಗಲೂ ಕಿಚನಲ್ಲೇ ವೀಡಿಯೋ ಸ್ಟಾರ್ಟ್ ಮಾಡ್ತೀನಿ ಅಂತ ಅನ್ಕೊತಿದ್ರೆ, ಇವತ್ತು ನನ್ನ ಮೋಸ್ಟ್ ಫೇವ್ರೆಟ್ ಪಾನಿಪುರಿ ಮಾಡ್ತಿದ್ದೀನಿ. ಅಂದರೆ ಮಸಾಲೆ ಪೂರಿ ಮತ್ತು ಇವತ್ತು 3 ಡಿಶ್ ಪ್ರಿಪೇರ್ ಮಾಡ್ತಿದ್ದೀನಿ. ಮಸಾಲೆ ಪೂರಿ, ಗೋಲ್ಗಪ್ಪ, ಫ್ರೈಡ್ ರೈಸ್. ಸೊ ಇದು 3 ಪ್ರಿಪೇರ್ ಮಾಡ್ತಾಯಿದ್ದೀನಿ. ಸೂಪರ್ ಎಕ್ಸೈಟೆಡ್ ಬಿಕಾಸ್ ಫಸ್ಟ್ ಟೈಮ್ ಇದು 3 ಒಟ್ಟಿಗೆ ಪ್ರಿಪೇರ್ ಮಾಡ್ತಾ ಇರೋದು. ಸೊ ಬನ್ನಿ, ನನ್ನ ಫೇವ್ರೆಟ್ ರೆಸಿಪೀಸ್ನ ನಾನು ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ತೀನಿ. ಇವಾಗ 1 by 1 ಯಾವ್ದಾದ್ರು ಮಾಡ್ತೀನಿ ಅಂತೆಲ್ಲ ಹೇಳಿ ನಿಮಗೆ ಹೇಳ್ತೀನಿ. ಸೊ ಎಲ್ಲ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಆಲ್ರೆಡಿ. ಇಷ್ಟೊತ್ತಾಯಿತು ಎಲ್ಲದಕ್ಕೂ ಕಟ್ ಮಾಡಿ ಇಡೋದಕ್ಕೆ. ಓಕೆ, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ಫಸ್ಟ್ ಇಲ್ಲಿ ಮಸಾಲೆ ಮಾಡೋದಕ್ಕೆ ಫ್ರೈ ಮಾಡ್ಕೊಳ್ಬೇಕಾಗಿರುತ್ತೆ. ಹಾಗಾಗಿ ಬಾಣಲಿಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ. ಇದಕ್ಕಿವಾಗ ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ಒಂದು 3 ಈರುಳ್ಳಿ, ಮೀಡಿಯಮ್ ಸೈಜ್ 3 ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಎಷ್ಟು ಬೇಕು ಅನ್ನೋ ಒಂದು ಕ್ವಾಂಟಿಟಿ ಮೇಲೆ ನೀವು ಮಾಡ್ಕೋಬೋದು. ನಾನಿಲ್ಲಿ ಒಂದು 4 to 5 ಪ್ಲೇಟ್ಸ್ ಆಗೋಷ್ಟು ಮಸಾಲೆ ಮಾಡ್ಕೊಳ್ತಾ ಇರೋದು. ಸೊ ಹಾಗಾಗಿ ನಾನೊಂದು 3 ಮೀಡಿಯಮ್ ಸೈಜ್ ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ನೆಕ್ಸ್ಟು ಇದಕ್ಕೆ ಸ್ವಲ್ಪ ಶುಂಠಿ ಮತ್ತು ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. 1 ಇಂಚ್ ಶುಂಠಿ, ಒಂದು ಹಾಫ್ ಗೆಡ್ಡೆ ಅಂತ ಹೇಳ್ತಾರಲ್ವ ಬೆಳ್ಳುಳ್ಳಿ, ಒಂದು 5 ಪೀಸಸ್ ಆಫ್ ಬೆಳ್ಳುಳ್ಳಿ, 4 to 5 ಪೀಸಸ್ ಆಫ್ ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ಇದಕ್ಕೆ ಸ್ವಲ್ಪ ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ಹಸಿಮೆಣ್ಸಿನ್ಕಾಯಿ ನೀವು ನೋಡ್ಕೋಬೇಕು ಎಷ್ಟು ಖಾರ ಇರುತ್ತೆ ಅಂತ ಅನ್ನೋದು. ಇದು ಸ್ವಲ್ಪ ಮೀಡಿಯಮ್ ಖಾರ ಇತ್ತು, ಹಾಗಾಗಿ ನಾನಿಲ್ಲಿ 3 ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಇದಕ್ಕೆ ಪೆಪ್ಪರ್, ಕರಿಮೆಣಸು, ಒಂದು 6 to 7 ಕಾಳಷ್ಟು ಕರಿಮೆಣಸನ್ನ ಹಾಕ್ಕೊಳ್ತಾ ಇದ್ದೀನಿ. ಸೊ ಇದಿಷ್ಟು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಈರುಳ್ಳಿ ಇದೆಲ್ಲ ಸ್ವಲ್ಪ ಮೆತ್ತಗಾಗಬೇಕು. ನೆಕ್ಸ್ಟು ಟೊಮ್ಯಾಟೊ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ಇದು 2 ಟೊಮ್ಯಾಟೊ, 3 ಈರುಳ್ಳಿಗೆ 2 ಟೊಮ್ಯಾಟೊ, ಈ ರೀತಿ ರೇಷಿಯೋ ಇಟ್ಕೊಳ್ಳಿ, ಅವಾಗ ಸರಿ ಇರುತ್ತೆ. ಬಿಕಾಸ್ ಇಲ್ಲಿ ನಾವು ಮತ್ತೆ ಹುಳಿ ಏನೂ ಹಾಕಲ್ಲ, ಬಟ್ ಟೊಮ್ಯಾಟೊ ಜಾಸ್ತಿ ಆದರೆ ಅಷ್ಟು ತಿನ್ನೋದಕ್ಕೂ ಆಗೋದಿಲ್ಲ. ಸೊ ಹಾಗಾಗಿ 3 ಈರುಳ್ಳಿ ಹಾಕಿದ್ದೀನಿ, 2 ಟೊಮ್ಯಾಟೊ ಹಾಕಿದ್ದೀನಿ. ಇದು ಇವಾಗ ತುಂಬ ಒಂದು ಚೆನ್ನಾಗಿ ಬೆಂದಿರಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೊಂಡಿದ್ದೀನಿ. ಇವಾಗ ನೋಡಿ ಚೆನ್ನಾಗಿ ಈ ರೀತಿ ಎಲ್ಲ ಮೆತ್ತಗಾಗಿದೆ, ಎಲ್ಲ ಸಾಫ್ಟ್ ಆಗಿದೆ ಈರುಳ್ಳಿ ಮತ್ತು ಟೊಮ್ಯಾಟೊ. ಅಲ್ಲಿವರೆಗೂ ಇದನ್ನು ಫ್ರೈ ಮಾಡ್ಕೊಂಡಿದ್ದೀನಿ. ಇವಾಗ ಇದೊಂದು ಸ್ವಲ್ಪ ಆರೋದಕ್ಕೆ ಬಿಟ್ಟು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಬೇಕು. ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಒಂದು ಸ್ವಲ್ಪ ಆರೋದಕ್ಕೆ ಬಿಟ್ಟಿರ್ತೀನಿ, ಆಮೇಲೆ ಹಾಕ್ಕೊಳ್ಬೇಕು. ಇದ್ರ ಜೊತೆಗೆ ಏನು ಸೇರಿಸ್ತಾಯಿದ್ದೀನಿ ಅಂದರೆ ಒಂದು ಸ್ವಲ್ಪ ಪುದೀನ, ಕೊತ್ತಂಬರಿ, ಪುದೀನದ 2ರಷ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಸೊ ಏನು 2:1 ರೇಷಿಯೋ ಥರ. ಆ್ಯಂಡ್ ಇದಕ್ಕೆ ಇಂಪಾರ್ಟೆಂಟು ಕಡಲೆ ಹಾಕ್ಕೋಬೇಕು, ಹುರ್ಗಡಲೆ. ಆವಾಗಲೇ ಮಸಾಲೆ ಸ್ವಲ್ಪ ಗಟ್ಟಿಯಾಗಿ ಬರುತ್ತೆ, ಇಲ್ಲಾಂದರೆ ಫುಲ್ಲು ತೆಳು ಆಗಿಬಿಡುತ್ತೆ, ವೇಸ್ಟ್ ಆಗೋಗುತ್ತೆ. ಅಂದರೆ ಫುಲ್ ತೆಳು ಇರುತ್ತೆ, ಸೊ ತಿನ್ನೋದಕ್ಕೆ ಚೆನ್ನಾಗಿರೋದಿಲ್ಲ. ಸೊ ಇದನ್ನು ರುಬ್ಕೊಂಬರ್ಬೇಕು. ಸ್ವಲ್ಪ ನೀರು ಹಾಕೋದೇನು ಅವಶ್ಯಕತೆ ಇಲ್ಲ, ಹಾಗೆ ರುಬ್ಕೊಬರ್ಬೇಕು. ಆ್ಯಂಡ್ ಇದು ನಾನು ಏನಕ್ಕೆ ತೋರಿಸ್ತಿದ್ದೀನಿ ಅಂತ ಅಂದರೆ, ಇದನ್ನು ನ್ಯಾಪ್ತೋಲ್ ಕನ್ನಡದಲ್ಲಿ ನಾವು ಆ್ಯಕ್ಚುಲಿ ಬುಕ್ ಮಾಡಿ ತೊಗೊಂಡಿದ್ದು. ತುಂಬ ಯೂಸ್ಫುಲ್ ಪೂರಿ ಮಾಡೋದಕ್ಕೆ. ನಾನು ರೋಲ್ ಮಾಡ್ತಿರೋದು ಪೂರಿ, ಸಣ್ಣದು ಮತ್ತು ದೊಡ್ಡದು. ಇದು ಏನಿದು ಕಚೋರಿ, ಸಮೋಸ, ಇದು ಪಿಜ್ಜಾ ಕಟ್ಟರ್ ಗೊತ್ತಲ್ಲ. ಸೊ ಪಿಜ್ಜಾ ಕಟ್ಟರು, ಅದು ಶಂಕರ್ ಪೋಳಿ ಮಾಡೋದಕ್ಕೆ ಜಾಸ್ತಿ ಯೂಸ್ ಮಾಡೋದು. ಸೊ ಈ ರೀತಿ ಇದು ಲಡ್ಡು ಮಾಡೋದಕ್ಕೆ ಯೂಸ್ ಮಾಡೋದು. ಇದೊಂದು ತೋರಿಸ್ಬೇಕನ್ನಿಸ್ತು, ಹಾಗಾಗಿ ತೋರಿಸ್ದೆ. ಮೋದಕ ಅಥವಾ ನಾವು ಮೋಮೋಸ್ ಕೂಡ ಮಾಡ್ಬೋದು. ಚಿಕ್ಕದು ಇದೆ ಮೋದಕ ಮಾಡೋದು. ಆ್ಯಂಡ್ ಇದು ಸ್ಪೈರಲ್, ಆಲೂಗಡ್ಡೆ ಎಲ್ಲ ಕಟ್ ಮಾಡೋದಕ್ಕೆ ಸ್ಪೈರಲ್ ಯೂಸ್ ಮಾಡ್ತೀವಲ್ಲ ಅದು. ಸೊ ಇದನ್ನು ತೋರಿಸ್ಬೇಕನ್ನಿಸ್ತು, ತೋರಿಸ್ದೆ. ಆ್ಯಂಡ್ ನಮ್ಮ ಅಮ್ಮ ಇಲ್ಲಿ ಪೂರಿ ಮಾಡ್ತಿದ್ರು. ಆಲ್ರೆಡಿ ಪೂರಿ ತಂದಿದ್ದೆ, ಬಟ್ ಇದನ್ನು ಮಸಾಲೆಗೆ ಯೂಸ್ ಮಾಡೋಣ ಅಂತ ಹೇಳಿ ಪೂರಿ ಮಾಡಿದ್ದು ನಾವು. ಯಾಕಂದರೆ ಮಸಾಲೆಗೆ ಸ್ವಲ್ಪ ಪೂರಿ ಕಡಿಮೆ ಅಂತ ಅನ್ನಿಸ್ತು. ನಾವು ಫಸ್ಟು ಗೋಲ್ಗಪ್ಪ ಮಾಡೋಣ ಅಂತ ಒಂದು ಪ್ಯಾಕೆಟ್ ತಂದೆ, ಆಮೇಲೆ ಇಲ್ಲ ಮಸಾಲೆನೂ ಮಾಡೋಣ ಅನ್ನಿಸ್ತು. ಸೊ ಹಾಗಾಗಿ ಪೂರಿ ಇದೊಂದು ಸ್ವಲ್ಪ ಮಾಡಿಕೊಡ್ತಾಯಿದ್ದಾರೆ ನಮ್ಮಮ್ಮ. ಇದನ್ನು ಇವಾಗ ಆಯಿಲಲ್ಲಿ ಹಾಕ್ತಾರೆ ನಮ್ಮಮ್ಮನೇ. ಅಷ್ಟರಲ್ಲಿ ಇದು ಮಸಾಲೆ ರುಬ್ಬಿಟ್ಕೊಂಡಿದ್ನಲ್ವ, ಅದು ಸ್ವಲ್ಪ ರೆಡಿ ಮಾಡ್ಕೊಂಬಿಡೋಣ ಮಸಾಲೆ ಅಂತ ಹೇಳಿ ಮತ್ತು ಅದೇ ಪ್ಯಾನ್ಗೆ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಅದೇ ಪ್ಯಾನ್ಗೆ ಹಾಕ್ಕೋಬೋದು, ಏನೂ ಪ್ರಾಬ್ಲಮ್ ಇಲ್ಲ. ಅದೇ ಪ್ಯಾನ್ಗೆ ಹಾಕ್ಕೊಂಡು ಫಸ್ಟೇ ಮಸಾಲೆ ಹಾಕ್ಕೊಳ್ತಾ ಇದ್ದೀನಿ. ಗರಂ ಮಸಾಲ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಗರಂ ಮಸಾಲ ಸ್ವಲ್ಪ ಎಕ್ಸಸ್ ಆಗಿ ಬೇಕಾಗುತ್ತೆ. ಇಲ್ಲೊಂದು 2.5 ಟೇಬಲ್ ಸ್ಪೂನಷ್ಟು ಗರಂ ಮಸಾಲೆ ಹಾಕ್ಕೊಂಡಿದ್ದೀನಿ. ಸೊ ಇದಾದಮೇಲೆ ನೆಕ್ಸ್ಟು ಜೀರಾ ಪೌಡರ್ ಒಂದು 1 ಟೇಬಲ್ ಸ್ಪೂನಷ್ಟು ಜೀರಾ ಪೌಡರ್ ಹಾಕ್ಕೊಳ್ಬೇಕು.
1 ಟೇಬಲ್ ಸ್ಪೂನಷ್ಟು ಜೀರಾ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ಖಾರದ ಪುಡಿ, ಇದಕ್ಕೆ ಸ್ವಲ್ಪ ಎಕ್ಸಸ್ಸಾಗಿ ಬೇಕಾಗುತ್ತೆ. ನೀವು ನೋಡ್ಕೋಬೇಕು ಮೆಣಸಿನ್ಕಾಯಿ ಎಷ್ಟು ಯೂಸ್ ಮಾಡಿದ್ದೀವಿ, ಖಾರದ ಪುಡಿ ಎಷ್ಟು ಹಾಕ್ಕೋಬೇಕು ಅಂತ ಹೇಳಿ. ನಾನಿಲ್ಲೊಂದು 2 ಸ್ಪೂನ್ ಹಾಕ್ತಾಯಿದ್ದೀನಿ ಖಾರದ ಪುಡಿ. 2ರಿಂದ 2.5 ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ಇದಕ್ಕೆ ಅರಿಶಿನ ಆಮೇಲೆ ಏನು ನಾವು ಮಸಾಲೆ ಹಾಕಾದ್ಮೇಲೆ ಹಾಕ್ಕೊಳ್ಳೋಣ. ಇವಾಗ ಜಸ್ಟ್ ಈ ಮಸಾಲೆನ ನಾವು ಸ್ವಲ್ಪ ಎಣ್ಣೆಯಲ್ಲೇ ಹಾಗೆ ಫ್ರೈ ಮಾಡಿಕೊಂಡ್ರೆ ಎಲ್ಲ ಮಸಾಲೆಗೆ ಸ್ವಲ್ಪ ಹಿಡಿಯುತ್ತೆ ಚೆನ್ನಾಗಿ ಅನ್ನೋಕ್ಕೋಸ್ಕರ ಹಾಕ್ಕೊಳ್ತಾ ಇರೋದು. ಇಲ್ಲಾಂದರೆ ಡೈರೆಕ್ಟಾಗಿ ನೀವು ರುಬ್ಬಿರೋ ಮಸಾಲೆ ಹಾಕ್ಕೊಂಡು ಅದ್ರ ಮೇಲ್ಗಡೆ ಕೂಡ ಈ ಮಸಾಲೆನ ಸೇರಿಸ್ಬೋದು. ಸೊ ಫಸ್ಟ್ ಈ ರೀತಿ ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿ ಚೆನ್ನಾಗಿ ಮಿಕ್ಸ್ ಆದಮೇಲೆ ನಾವೇನು ರುಬ್ಕೊಂಡಿರ್ತೀವಲ್ವ ಆ ಮಸಾಲೆನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಗ್ರೀನಾಗಿ ಬಂದಿತ್ತು, ಸ್ವಲ್ಪ ಪುದೀನ ಕೊತ್ತಂಬರಿ ಸೊಪ್ಪೆಲ್ಲ ಬಳಸಿರೋದ್ರಿಂದ ಈ ರೀತಿ ಗ್ರೀನಾಗಿ ಬಂದಿದೆ. ಆ್ಯಂಡ್ ಇದನ್ನು ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನಾನೊಂದ್ಸಲಿ ಮಶ್ರೂಮ್ ಗ್ರೇವಿದು ವ್ಲಾಗ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ, ಬಿಕಾಸ್ ಅದು ಸ್ವಲ್ಪ ಈ ರೀತಿ ಪ್ರೋಸೆಸ್ಸೇ. ಸೊ ಮಾಡೋಣ ಮಶ್ರೂಮ್ ಗ್ರೇವಿ. ಆ್ಯಂಡ್ ಇವಾಗ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಸೊ ಮಸಾಲೆ ಮತ್ತು ಇದನ್ನು ಎರಡನ್ನೂ ಮಿಕ್ಸ್ ಮಾಡ್ಕೊಂಡಾಯಿತು. ಇವಾಗ ಬಟಾಣಿ ಬೇಯಿಸಿರೋ ನೀರೇನಿರುತ್ತೆ ಅದನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಬಟಾಣಿ ಬೇಯಿಸಿರೋ ನೀರು ಹಾಕಿದ್ರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ, ಇಲ್ಲಾಂದರೆ ನೀವು ನಾರ್ಮಲ್ ವಾಟರೇ ಹಾಕೋಬೋದು. ಸೊ ಅದೇ ನೀರು ಹಾಕ್ಕೊಂಡು ನಾನಿಲ್ಲಿ ಕನ್ಸಿಸ್ಟೆನ್ಸಿ ಚೆಕ್ ಮಾಡ್ಕೊಳ್ತಾನೆ ಇದ್ದೀನಿ. ಸ್ವಲ್ಪ ತೆಳು ಆದರೂ ಪರವಾಗಿಲ್ಲ, ಗಟ್ಟಿ ಆಗುತ್ತೆ ಸ್ವಲ್ಪ ಬೇಯಿಸಿದಾಗ. ಬಟ್ ಸ್ವಲ್ಪ ಮಸಾಲೆ ಹೆಚ್ಚಿರಬೇಕು ಅನ್ನೋರು ನೋಡಬೇಕು, ನಿಮ್ಗೆ ಯಾವ ರೀತಿ ಕನ್ಸಿಸ್ಟೆನ್ಸಿಲಿ ಬೇಕೋ ಆ ರೀತಿಯಲ್ಲಿ ನೀವು ಮಾಡ್ಕೋಬೋದು. ಇಲ್ಲಿ ನಾವು ಕಡಲೆ ಹಾಕಿರೋದ್ರಿಂದ ಅದು ಬೇಯಿಸ್ದಂಗೆ ಅದು ಗಟ್ಟಿ ಆಗ್ತಾ ಹೋಗುತ್ತೆ. ಇಲ್ಲಿ ಸ್ವಲ್ಪ ನಾನು ಬಟಾಣಿ ನೀರು ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ. ಇದನ್ನು ಬಿಟ್ಟು ನಾನು ಸ್ವಲ್ಪ ಎಕ್ಸ್ಟ್ರಾ ನೀರು ಹಾಕ್ಕೊಳ್ತೀನಿ, ಬಿಕಾಸ್ ಇದು ತುಂಬ ಗಟ್ಟಿ ಅಂತ ಅನ್ನಿಸ್ತು ನನಗೆ. ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿಲಿ ಬರುತ್ತೆ ನಿಮಗೆ ಫೈನಲ್ ರಿಸಲ್ಟು. ಸೊ ಹಾಗಾಗಿ ಸ್ವಲ್ಪ ತೆಳುವೇ ಮಾಡ್ಕೊಂಡಿರಿ ಇದನ್ನು. ಸೊ ನನಗೆ ಒಂದು ಸ್ವಲ್ಪ ಆದ್ರೂ ಗಟ್ಟಿ ಅಂತ ಅನ್ನಿಸ್ತು. ಅದು ಆಲ್ರೆಡಿ ನೀರು ಖಾಲಿಯಾಗಿತ್ತು, ಒಂದೊಂಚೂರು ಎಕ್ಸ್ಟ್ರಾ ನೀರು ಹಾಕ್ಕೊಂಡಿದ್ದೆ ನಾನು. ಆ ವ್ಲಾಗು ಮಿಸ್ ಆಗಿಬಿಟ್ಟಿದೆ, ಕ್ಲಿಪ್ಪಿಂಗ್ ಮಿಸ್ ಆಗಿಬಿಟ್ಟಿದೆ. ಸೊ ಹಾಗಾಗಿ ಸ್ವಲ್ಪ ಎಕ್ಸ್ಟ್ರಾ ನೀರು ಹಾಕ್ಕೊಂಡು ಉಪ್ಪು ಹಾಕ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಚೆಕ್ ಮಾಡಿ ಹಾಕ್ಕೊಳ್ಳಿ ಉಪ್ಪು. ಆ್ಯಂಡ್ ಇವಾಗ ನೋಡಿ, ಇವಾಗ ಕರೆಕ್ಟ್ ಕನ್ಸಿಸ್ಟೆನ್ಸಿಲಿದೆ. ಇದೊಂದು ಸ್ವಲ್ಪ ಕುದಿ ಬಂದ ತಕ್ಷಣ ನಿಮಗೆ ರೆಗ್ಯುಲರ್ ಮಸಾಲೆ ಇರೋ ಒಂದು ಕನ್ಸಿಸ್ಟೆನ್ಸಿ ನಿಮಗೆ ಸಿಗುತ್ತೆ. ಸೊ ಇವಾಗ ಇದ್ರದ್ದು ಏನು ಕೆಲಸ ಇಲ್ಲ, ಜಸ್ಟ್ ಕುದಿ ಬರಬೇಕು. ಇದಕ್ಕೊಂದು ಸ್ವಲ್ಪ ಅರಿಶಿನ ಸೇರಿಸ್ಕೊಳ್ಳಿ. ಅರಿಶಿನ ಸೇರಿಸೋದನ್ನು ಮಿಸ್ ಆಗಿಬಿಟ್ಟಿದೆ ಕ್ಲಿಪ್ಪು. ಸೊ ಇವಾಗ ನೆಕ್ಸ್ಟು ಅಟ್ ದ ಸೇಮ್ ಟೈಮ್ ಪಾನಿ ಮಾಡ್ಕೊಳ್ತಾಯಿದ್ದೀನಿ, ಅದು ಕುದಿಯೋಷ್ಟರಲ್ಲಿ. ಇದಕ್ಕೆ ನಾನು ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೀನಿ. ಕೊತ್ತಂಬರಿ, ಪುದೀನ, ಹಸಿಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ, ಶುಂಠಿ ಮತ್ತು ಜೀರಿಗೆ ಆ್ಯಡ್ ಮಾಡ್ಕೊಳ್ತಾಯಿದ್ದೀನಿ. ಚೆನ್ನಾಗಿರುತ್ತೆ ಜೀರಿಗೆ ಹಾಕ್ಕೊಂಡ್ರೆ. ಸೊ ಹಾಗಾಗಿ ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ಸೊ ಇವಾಗ ಎಲ್ಲನೂ ಮಿಕ್ಸಿ ಜಾರ್ಗೆ ಹಾಕಿ ರುಬ್ಕೊಂಬರ್ಬೇಕಷ್ಟೆ. ಆ್ಯಂಡ್ ಒಬ್ಬಳೇ ಶೂಟ್ ಮಾಡಿ ಒಬ್ಬಳೇ ಕುಕ್ ಮಾಡೋದ್ರಿಂದ ಸ್ವಲ್ಪ ಕಷ್ಟ ಆಗ್ತಾಯಿದೆ. ಇನ್ ಕೇಸ್ ಏನಾದರೂ ಮಿಸ್ಟೇಕ್ ಇದ್ದರೆ ಇದರಲ್ಲಿ ಪ್ಲೀಸ್ ಫರ್ಗಿವ್. ಇದಕ್ಕೆ ಶುಂಠಿ ಎಲ್ಲ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪನೇ ಇದ್ರಲ್ಲಿ ತೊಗೊಂಡಿದ್ದೀನಿ, ಒಂದು 5 ಬೆಳ್ಳುಳ್ಳಿ ಪೀಸಸ್ಸು. ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ಆ್ಯಂಡ್ ಇವಾಗ ಇದಕ್ಕೊಂದು ಸ್ವಲ್ಪ ನೀರನ್ನ ಸೇರಿಸ್ಕೊಳ್ಬೇಕು. ಸ್ವಲ್ಪ ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಇವಾಗ ಇದನ್ನು ರುಬ್ಕೊಂಬರಬೇಕು, ಆವಾಗ ಈ ಕೆಲಸ ಮುಗ್ದೋಗುತ್ತೆ. ಅಟ್ ದ ಸೇಮ್ ಟೈಮ್ ಈ ಕಡೆ ಮಸಾಲೆ ಕುದೀತಿತ್ತು. ಇವಾಗ ನೋಡಿ ರೈಟ್ ಕನ್ಸಿಸ್ಟೆನ್ಸಿಗೆ ಬಂದಿದೆ ಮಸಾಲೆ. ಸೊ ಮಸಾಲೆ ಮುಗೀತು. ಈ ಕಡೆ ಗೋಲ್ಗಪ್ಪಾಗಿ ಆಲೂ ಸ್ಟಫಿಂಗ್ ರೆಡಿ ಮಾಡ್ಕೊಳ್ತಾ ಇದ್ದೆ. ಇವಾಗ ಪಾನಿಗೆ ಏನು ರುಬ್ಬಿದ್ನ ಅಲ್ವಾ, ಸೊ ಅದೇ ಗ್ರೀನ್ ಪೇಸ್ಟನ್ನ ನಾನು ಸ್ವಲ್ಪ ಆಲೂಗಡ್ಡೆ ಕೂಡ ಹಾಕ್ಕೊಳ್ತಾ ಇದ್ದೀನಿ, ಚೆನ್ನಾಗಿರುತ್ತೆ ಅನ್ನೋದಕ್ಕೋಸ್ಕರ. ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಉಪ್ಪು ಆ್ಯಂಡ್ ಗರಂ ಮಸಾಲ ಸ್ವಲ್ಪ ನಿಮ್ಗೆ ಜಾಸ್ತಿ ಮಸಾಲೆ ತರಬೇಕು ಅಂತ ಜಾಸ್ತಿ ಹಾಕ್ಕೊಳ್ಳಿ. ನಂಗೆ ಸ್ವಲ್ಪ ಮೀಡಿಯಮ್ ಇರಬೇಕು, ಸೊ ಹಾಗಾಗಿ ಒಂದು ಅರ್ಧದಿಂದ 3/4 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಜೀರಾ ಪೌಡರ್ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಇದು ಚಾಟ್ ಮಸಾಲ, ಇದು ಸ್ವಲ್ಪ ಮಿಸ್ ಆಗೋಯ್ತು ಕ್ಲಿಪ್ಪಿಂಗು, ಸೊ ಹಾಗಾಗಿ ಸ್ವಲ್ಪ ನಿಂಬೆಹಣ್ಣು ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಇವಾಗ ಇದಿಷ್ಟು ಮಿಕ್ಸ್ ಮಾಡ್ಕೋಬೇಕು. ಆ್ಯಂಡ್ ಇದಕ್ಕೆ ಖಾರದ ಪುಡಿ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ, ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಮಿಕ್ಸ್ ಮಾಡ್ಕೊಳ್ಬೇಕು. ಸೊ ಇದಕ್ಕೆ ಬಟಾಣಿ ಸ್ವಲ್ಪ ಬೇಯಿಸಿದ್ನಲ್ವ, ಹೇಗಿದ್ದರೂ ಸ್ವಲ್ಪ ಎಕ್ಸಸ್ ಇತ್ತು, ಹಾಗಾಗಿ ಒಂಚೂರು ಬಟಾಣಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈ ಕಡೆ ಪಾನಿ ರುಬ್ಬಿರೋ ಮಸಾಲ ಹಾಕ್ಕೊಂಡಿದ್ದೀನಿ. ಇದನ್ನು ನೀವು ಸ್ಟ್ರೇನ್ ಕೂಡ ಮಾಡ್ಕೊಂಡು ಹಾಕ್ಕೋಬೋದು, ಬಟ್ ನಾನು ವಿತೌಟ್ ಸ್ಟ್ರೇನ್ ಹಾಗೆ ಹಾಕಿದ್ದೀನಿ, ಬಿಕಾಸ್ ಫುಲ್ಲು ಫೈನ್ ಪೇಸ್ಟಾಗಿ ರುಬ್ಬಿದ್ದೆ ಹಾಗಾಗಿ. ಆ್ಯಂಡ್ ಇವಾಗ ಸ್ವಲ್ಪ ಚಿಲ್ಲಿ ಪೌಡರ್, ಅದಕ್ಕೆ ಗರಂ ಮಸಾಲ ಹಾಕ್ಕೊಳ್ತಾ ಇದ್ದೀನಿ.
ಆ್ಯಂಡ್ ಇದು 1 ಸ್ಪೂನಷ್ಟು ಗರಂ ಮಸಾಲ ಹಾಕ್ಕೊಂಡಿದ್ದೀನಿ, ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡರ್, ಅಗೇನ್ ಚಾಟ್ ಮಸಾಲ ಆ್ಯಂಡ್ ಜೀರಾ ಪೌಡರ್. ಸೊ ಇದಿಷ್ಟಾದಮೇಲೆ ಉಪ್ಪು, ಮೇನ್ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ನಂತರ ಇದು ಹುಣಸೆಹಣ್ಣು ನೆನೆಸಿಟ್ಕೊಂಡಿದ್ದೆ, ಸೊ ಅದನ್ನು ಸ್ವಲ್ಪ ಸ್ಟ್ರೈನ್ ಮಾಡ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಕೈಯಲ್ಲೇ ಸ್ವಲ್ಪ ಹಾಗೆ ಚೂರು ಹಾಕ್ಕೊಳ್ಳೋದ್ರಿಂದ ಹಾಕ್ಕೊಂಡಿದ್ದೀನಿ. ಇದು ಲೆಮನ್ನು, ನಿಂಬೆಹಣ್ಣು ರಸ ಸ್ವಲ್ಪ ಹೇಗಿದ್ದರೂ ಹುಳಿ ಇರುತ್ತೆ ಹುಣಸೆಹಣ್ಣು, ಬಟ್ ಸ್ಟಿಲ್ ಸ್ವಲ್ಪ ಹಾಕ್ಕೊಂಡಿದ್ದೀನಿ, ಚೆನ್ನಾಗಿರುತ್ತೆ ಅನ್ನೋದಕ್ಕೋಸ್ಕರ. ನೀರು ನಿಮಗೆ ಪಾನಿ ಲೈಕ್ ನೀವು ಹೇಗೆ ಬೇಕಾದ್ರೂ ಲೈಕ್ ಎಷ್ಟು ಬೇಕಾದ್ರೂ ನೀರು ಹಾಕ್ಬೋದು, ನೀರು ಕಡಿಮೆ ಆದರೂ ಹಾಕ್ಬೋದು. ನಿಮಗೆ ಪಾನಿ ಸ್ವಲ್ಪ ಜಾಸ್ತಿ ಮಸಾಲ ಥರ ಅನ್ನಿಸ್ಲಿ ಅಂತ ಹೇಳಿದರೆ ನೀವು ಸ್ವಲ್ಪ ಕಡಿಮೆ ನೀರು ಹಾಕ್ಕೊಳ್ಳಿ. ಇಲ್ಲ ನಮಗೆ ರೆಗ್ಯುಲರ್ ಪಾನಿ ಥರ ಬೇಕು ಅಂತ ಹೇಳಿದರೆ ಸ್ವಲ್ಪ ಜಾಸ್ತಿನೇ ನೀರು ಹಾಕ್ಕೊಳ್ಳಿ, 1-2 3 ಗ್ಲಾಸ್ ಹಾಕ್ಕೊಳ್ಳಿ. ನಾನು ಇಲ್ಲಿ ಹಾಕ್ಕೊಂಡಿದ್ದೀನಿ ಒಂದು 3 ಗ್ಲಾಸಷ್ಟು ಪಾನಿ. ಇವಾಗ ನನಗೆ ಇದು ಕರೆಕ್ಟ್ ಅಂತ ಅನ್ನಿಸ್ತು. ಪಾನಿ ರೆಡಿ ಆಯಿತು. ಇವಾಗ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಫ್ರೈಡ್ ರೈಸ್. ಈ ಫ್ರೈಡ್ ರೈಸ್ ರೆಸಿಪಿನ ನೀವು ಆಲ್ರೆಡಿ ನೋಡಿರ್ತೀರ. ಇನ್ ಕೇಸ್ ನೋಡಿಲ್ಲ ಅಂದರೆ ದಯವಿಟ್ಟು ಹೋಗಿ ನೋಡಿ. ಆ್ಯಂಡ್ ಇದಕ್ಕೆ ನಾನು ಸ್ವಲ್ಪ ಗರಂ ಮಸಾಲ ಎಕ್ಸ್ಟ್ರಾ ಆ್ಯಡ್ ಮಾಡಿದ್ದೀನಿ. ಅದು ಬಿಟ್ಟರೆ ಅಂತ ಏನಿಲ್ಲ. ಸೊ ಎಲ್ಲ ಸೇಮ್ ಟು ಸೇಮ್. ಗ್ರೀನ್ ಫ್ರೈಡ್ ರೈಸ್ ಏನು ಮಾಡಿದ್ದೆ, ಬಟ್ ಇಲ್ಲಿ ಪುದೀನ ಎಲ್ಲ ಆ್ಯಡ್ ಮಾಡಲಿಲ್ಲ. ಪುದೀನ ಎಲ್ಲ ಚೆನ್ನಾಗಿತ್ತು, ಬಟ್ ಇಲ್ಲಿ ನಾನು ರೆಗ್ಯುಲರ್ ಹೇಗೆ ಮಾಡ್ತೀನೋ ಹಾಗೆ ಮಾಡಿದ್ದೀನಿ ಅಷ್ಟೇ. ಸ್ವಲ್ಪ ಸೋಯಾ ಸಾಸ್ ಎಲ್ಲ ಹಾಕಿದ್ದೀನಿ. ಸೊ ತರಕಾರಿ ಆ್ಯಸ್ ಯೂಶ್ವಲ್ ತರಕಾರಿ ಎಲ್ಲ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಸ್ವಲ್ಪ ಉಪ್ಪು ಆ್ಯಡ್ ಮಾಡ್ಕೊಳ್ತೀನಿ ಫ್ರೈ ಮಾಡ್ಕೊಳ್ಳೋದಕ್ಕೆ. ಆ್ಯಂಡ್ ಇಲ್ಲಿ ಕ್ಯಾಬೇಜ್ ಎಲ್ಲ ಹಾಕ್ತಾಯಿದ್ದೀನಿ. ಕ್ಯಾಬೇಜ್, ಬೀನ್ಸ್, ಕ್ಯಾರೆಟ್ ಹಾಕ್ತಿಲ್ಲ. ಕ್ಯಾಬೇಜು, ಬೀನ್ಸು, ಕ್ಯಾಪ್ಸಿಕಮ್ಮು, ಆನಿಯನ್ನು, ಆಮೇಲೆ ಚಿಲ್ಲಿ ಎಲ್ಲ ಹಾಕ್ಕೊಂಡಿದ್ದೀನಿ. ಸೊ ಇದಿಷ್ಟನ್ನು ಫ್ರೈ ಮಾಡ್ತಾಯಿದ್ದೀನಿ. ಸೊ ನೆಕ್ಸ್ಟು ಸಾಲ್ಟು ಚೆನ್ನಾಗಿ ಫ್ರೈ ಆಯಿತು. ನೆಕ್ಸ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಸಾಲ್ಟ್ ಎಲ್ಲ ಹಾಕ್ಕೊಳ್ಬೇಕು. ಆ್ಯಸ್ ಯೂಶ್ವಲ್ ಎಲ್ಲ ಸೇಮ್ ಆ ವಿಡಿಯೋದಲ್ಲಿ ಏನಿದೆ ಅದೇ, ಲೈಕ್ ಮುಕ್ಕಾಲು ಭಾಗ ಸೇಮ್ ಇದಿದೆ ಪ್ರೊಸೀಜರು. ಸ್ವಲ್ಪ ಈ ಟೈಮಲ್ಲಿ ಉಪ್ಪು ಹಾಕ್ಕೊಂಡ್ರೆ ಬೇಗ ಬೇಯುತ್ತೆ ಅನ್ನೋದಕ್ಕೋಸ್ಕರ ಉಪ್ಪು ಹಾಕ್ಕೊಳ್ತೀನಿ ಅಷ್ಟೆ. ಇವಾಗ ಇದು ನೀವು ನೋಡಬೇಕು ತರಕಾರಿ ನಿಮ್ಗೆ ಎಷ್ಟು ಬೆಂದಿರಬೇಕು. ಒಬ್ಬೊಬ್ರಿಗೆ ಹಾಗೆ ಸ್ವಲ್ಪ ಹಸಿ ಇದ್ದರೆ ಇಷ್ಟ ಆಗುತ್ತೆ, ಒಬ್ಬೊಬ್ರಿಗೆ ಫುಲ್ ಬಾಯ್ಲ್ ಆಗಿರಬೇಕು, ಈ ರೀತಿ ಇರಬೇಕು. ನಮಗೆ ಫುಲ್ ಬಾಯ್ಲ್ ಆಗಿರಬೇಕು. ಸೊ ಹಾಗಾಗಿ ಹಂಗೆ ಹಾಕ್ಕೊಳ್ತಾ ಇದ್ದೀನಿ. ಫುಲ್ ಬಾಯ್ಲ್ ಬೇಯಿಸ್ಕೊಂಡಾದ್ಮೇಲೆ ಹಾಕ್ಕೊಂಡಿದ್ದೀನಿ ರೈಸು. ಇಲ್ಲಿ ನಾನು ನಿಮಗೆ ತರಕಾರಿ ಜಾಸ್ತಿ ಇರಬೇಕು ರೈಸಲ್ಲಿ ಅಂತ ಹೇಳಿದ್ರೆ ಕಡಿಮೆ ರೈಸ್ ಹಾಕ್ಕೊಳ್ಳಿ, ಅಥವಾ ತರಕಾರಿ ಮೀಡಿಯಮ್ ಇರಲಿ, ರೈಸ್ ಮೀಡಿಯಮ್ ಇರಲಿ ಅಂತ ಹೇಳಿದರೆ ಈ ರೀತಿ ಒಂದು ಕ್ವಾಂಟಿಟಿಯಲ್ಲಿ ಹಾಕ್ಕೊಳ್ಳಿ. ಜೀರಾ ಪೌಡರ್, ಗರಂ ಮಸಾಲ ಆ್ಯಂಡ್ ಇದು ಸೋಯಾ ಸಾಸ್ ಒಂದು ಸ್ವಲ್ಪ, ಒಂದು 1 ಟೇಬಲ್ ಸ್ಪೂನ್ ಆಫ್ 1.5 ಟೇಬಲ್ ಸ್ಪೂನ್ ಅಷ್ಟೇ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲ ಇದಕ್ಕಿಂತ ಕಡಿಮೆ ಹಾಕ್ಕೋಬೋದು. ಲೆಮನ್ನು ಅಷ್ಟೇ, ಆಲ್ಮೋಸ್ಟ್ ಆಯಿತು. ಖಾರದ ಪುಡಿ ಸ್ವಲ್ಪ ಹಾಕ್ಕೊಳ್ಬೇಕು. ಫ್ರೈಡ್ ರೈಸ್ ಮಸಾಲ ಇದು ಆ್ಯಕ್ಚುಲಿ ಮೇಜರ್ ಇಂಗ್ರೀಡಿಯೆಂಟ್. ಫ್ರೈಡ್ ರೈಸ್ ಮಸಾಲ ಇದನ್ನು ನಾನು ಆಲ್ರೆಡಿ ಹೇಳಿದ್ದೀನಿ ಲಾಸ್ಟ್ ವ್ಲಾಗಲ್ಲಿ ಕೂಡ. ಇದೊಂದು ಸ್ವಲ್ಪ ಜಾಸ್ತಿನೇ ಹಾಕ್ಕೊಬೇಕು. ನಿಮಗೆ ಜಾಸ್ತಿ ಆದಷ್ಟು ಇನ್ನೂ ಟೇಸ್ಟ್ ಸಕ್ಕತ್ತಾಗಿ ಕೊಡುತ್ತೆ ನಿಮಗೆ. ಸೊ ಹಾಗಾಗಿ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಖಾರದ ಪುಡಿ, ಚಿಲ್ಲಿ ಪೌಡರು ಆ್ಯಂಡ್ ಇನ್ನೇನು ಆಲ್ಮೋಸ್ಟ್ ಆಗ್ತಾ ಬಂತು. ಇದು ಮುಗೀತು. ಮಿಕ್ಸ್ ಮಾಡಿದ್ರೆ ಫ್ರೈಡ್ ರೈಸ್ ರೆಡಿ. ಸೊ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಸೊ ದ ಫ್ರೈಡ್ ರೈಸ್ ಈಸ್ ರೆಡಿ ಹಿಯರ್. ಆ್ಯಂಡ್ ಇವಾಗ ನನ್ನ ಫೇವ್ರೆಟ್ ಮಸಾಲೆ ಪೂರಿನ ಸರ್ವ್ ಮಾಡಿ, ನಮ್ಮ ಮಾಡಿದ ಪೂರಿ ಇದು ಆ್ಯಕ್ಚುಲಿ. ಇಲ್ಲ ತುಂಬ ಚೆನ್ನಾಗಿರುತ್ತೆ. ಇದು ರವೆಯಿಂದ ಮಾಡಿರೋ ಪೂರಿ, ತುಂಬ ಚೆನ್ನಾಗಿತ್ತು. ಪೂರಿ ಅಂತೂ ಹಾಗೆ ತಿನ್ನೋದಕ್ಕೆ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಕ್ರಿಸ್ಪಿ ಆಗಿರುತ್ತೆ. ಹಾಗೆ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ಇದು ಮಾಮೂಲಿ ಉಪ್ಪಿಟ್ಟು ರವೆಯಿಂದ ಮಾಡಿರೋದು. ಆ್ಯಂಡ್ ಮಸಾಲೆ ಕನ್ಸಿಸ್ಟೆನ್ಸಿ ನೋಡಿ, ಡಿಟೋ ನಿಮಗೆ ಹೊರಗಡೆ ಹೇಗೆ ಕನ್ಸಿಸ್ಟೆನ್ಸಿ ಇರುತ್ತೋ ಅದೇ ರೀತಿ ಕನ್ಸಿಸ್ಟೆನ್ಸಿ ಇರುತ್ತೆ. ಒಂದು ಸ್ವಲ್ಪ ನೀವು ಬಾಯ್ಲ್ ಮಾಡಿ, ಒಂದು ಸ್ವಲ್ಪ ನಿಮಗೆ ತೆಳು ಅಂತ ಅನ್ಸಿದ್ರೂ ಬಾಯ್ಲ್ ಮಾಡಿ ಒಂದು ಸ್ವಲ್ಪ ಕ್ಲೋಸ್ ಮಾಡಿಬಿಡಿ ಲಿಡ್ಡು, ಆವಾಗ ಅದು ಕರೆಕ್ಟ್ ಕನ್ಸಿಸ್ಟೆನ್ಸಿಯಲ್ಲಿ ಬರುತ್ತೆ. ಸೊ ಇದು ಹೊರಗಡೆ ಹೇಗೆ ರೆಡಿ ಮಾಡ್ತಿದ್ರು ನಾನು ಹಾಗೆ ರೆಡಿ ಮಾಡ್ಕೊಂಡು ಮಾಡಿದ್ದೀನಿ. ಸ್ವಲ್ಪ ಬಟಾಣಿ ಹಾಕ್ಕೊಳ್ತಾ ಇದ್ದೀನಿ. ಆ್ಯಂಡ್ ಇದ್ರ ಜೊತೆ ಆಲೂಗಡ್ಡೆ ಏನೋ ಬೇಯಿಸಿದ್ದೆ, ಹೇಗಿದ್ದರೂ ಆಲೂಗಡ್ಡೆ ಇತ್ತಲ್ವ ಗೋಲ್ಗಪ್ಪ ಸ್ಟಫಿಂಗಲ್ಲಿ. ಸೊ ಹಾಗಾಗಿ ಅದನ್ನು ಸ್ವಲ್ಪ ಮಿಕ್ಸ್ ಮಾಡಿ ಹಾಕ್ಕೊಂಡಿದ್ದೀನಿ. ಆನಿಯನ್, ಟೊಮ್ಯಾಟೊ ಇದೆಲ್ಲ ಮುಂಚೆನೇ ಕಟ್ ಮಾಡಿ ಇಟ್ಕೊಂಡಿದ್ದೆ. ಕ್ಯಾರೆಟ್ ತುರಿದಿಟ್ಕೊಂಡಿದ್ದು, ಸ್ವಲ್ಪ ಕೊತ್ತಂಬರಿ ಚೆನ್ನಾಗಿ ಕಾಣಿಸುತ್ತೆ. ಸೊ ಆ್ಯಂಡ್ ಮಿಕ್ಸ್ಚರ್ ಸ್ವಲ್ಪ ನಿಮ್ಗೆ ಯಾವ್ದು ಇಷ್ಟನೋ ತಿನ್ನೋದಕ್ಕೆ ಅದನ್ನು ಹಾಕ್ಕೊಳ್ಳಿ. ಸೊ ಮಸಾಲೆ ಪೂರಿ ಈಸ್ ರೆಡಿ. ಆ್ಯಂಡ್ ಗೋಲ್ಗಪ್ಪ, ಇವಾಗ ಆಲೂಗಡ್ಡೆ ಸ್ಟಫಿಂಗು ಪೂರಿದು ಆ್ಯಕ್ಚುಲಿ ರೆಡಿಮೇಡ್ ಪೂರಿ ತಂದಿದ್ದು, ಇದೊಂದೇ ಪ್ಯಾಕೆಟು. ನಾವು ಗೋಲ್ಗಪ್ಪ ಮಾಡಬೇಕು ಅಂತ ತಂದಿದ್ದು. ಆ್ಯಂಡ್ ಇಲ್ಲ ಮಸಾಲೆನೂ ಮಾಡೋಣ ಅನ್ನಿಸ್ತು, ಸೊ ಹಾಗಾಗಿ ಮಾಡಿದ್ದು. ಆ್ಯಂಡ್ ಇದೆಲ್ಲ ಆಲೂ ಸ್ಟಫಿಂಗ್ ಫಿಲ್ ಮಾಡ್ತಾಯಿದ್ದೀನಿ.
ಇದನ್ನೆಲ್ಲ ನೋಡ್ತಿದ್ರೆ ಇವಾಗಲೂ ತಿನ್ನಬೇಕು ಅಂತ ಅನ್ನಿಸ್ತಾ ಇದೆ, ಬಟ್ ಖಾಲಿ ಆಗೋಗಿದೆ. ಓಕೆ, ತಿನ್ಬೇಕು ಅನ್ನಿಸ್ತಾ ಇದೆ. ಆ್ಯಂಡ್ ಇದಕ್ಕೆ ಸ್ವಲ್ಪ ಡೆಕೋರೇಟ್ ಮಾಡ್ತಿದ್ದೀನಿ. ಆ್ಯಂಡ್ ಆಲೂ ಸ್ಟಫಿಂಗ್ ಕೂಡ ನೀವು ಈರುಳ್ಳಿ ಅದರೊಳಗೆ ಆ್ಯಡ್ ಮಾಡ್ಕೊಂಡು ಮಿಕ್ಸ್ ಮಾಡ್ಕೋಬೋದು, ಬಟ್ ನಾನು ಇಲ್ಲಿ ಹಾಗೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿ ಮೇಲ್ಮೇಲೆ ಹಾಕ್ಕೊಳ್ತಾ ಇದ್ದೀನಿ. ಆ್ಯಂಡ್ ಕೊತ್ತಂಬರಿ ಫಾರ್ ಸಮ್ ಡೆಕೋರೇಷನ್, ನಾಟ್ ಡೆಕೋರೇಷನ್ ಬಟ್ ಗಾರ್ನಿಷಿಂಗ್ ಅಂತ ಅನ್ಬೋದು ಅಷ್ಟೇ. ಆ್ಯಂಡ್ ಇವಾಗ ಪಾನಿ ಎಲ್ಲನೂ ಪರ್ಫೆಕ್ಟಾಗಿತ್ತು. ನೀವು ಕೂಡ ಟ್ರೈ ಮಾಡಿ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಹೇಳಿ. ನಾನು ನೋಡಿಕೊಂಡು ಕಲಿತು ಕೆಲವೊಂದು ಇಂಪ್ರೂವೈಸೇಷನ್ ಮಾಡ್ಕೊಂಡು ಟ್ರೈ ಮಾಡಿದ್ದು. ಮಿಕಾ ಈಸ್ ಬ್ಯಾಕ್. ಸ್ವಲ್ಪ ಹೊತ್ತಾಯಿತು ಬಂದು. ಆ್ಯಂಡ್ ನಾವು ಮಾಡಿದ್ದೆಲ್ಲ ಟೇಸ್ಟ್ ಮಾಡಿದ್ದಾಯಿತು, ಸಕ್ಕತ್ತಾಗಿತ್ತು. ನೀವು ಕೂಡ ಟ್ರೈ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಓಕೆ, ಸಬ್ಸ್ಕ್ರೈಬ್ ಟು ಅವರ್ ಚಾನಲ್. ಬಾಯ್.